ನಮಸ್ಕಾರ ಗುರು, ನೀವು ನೋಡ್ತೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು RCB ತಂಡಕ್ಕೆ ಡೆಡ್ಲಿ ಬ್ಯಾಟ್ಸ್ಮನ್ ಎಂಟ್ರಿ ಕೊಡ್ತಾರೆ ಅಂತ ಹೇಳಬೇಕು. ಬೆಂಕಿ ಬ್ಯಾಟ್ಸ್ಮನ್, ಡೆತ್ತಲ್ಲಿ ಆಡೋವಂಥ ಡೆತ್ತಿಗೆ ಹೆಸರುವಾಸಿಯಾಗಿರೋಂಥ ಇಂಡಿಯನ್ ಬ್ಯಾಟ್ಸ್ಮನ್ ಅಂತ ಹೇಳಬೇಕು. ಆಲ್ರೆಡಿ ತಮ್ಮದೇ ನೋಡಿರೋ ಪ್ರಕಾರ ಸ್ವಲ್ಪ ಕ್ಲೂ ಗೊತ್ತಾಗಿರುತ್ತೆ ಅಂತ ಹೇಳಬೇಕು. ಆದರೆ ಯಾರು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾವು ಮಾಡೋ ಪ್ರತಿದಿನ ಎಲ್ಲಕ್ಕಿಂತ ಮುಂಚೆ ನೀವೇ ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ನೀವೇನಾರು RCB ತಂಡದ ಅಭಿಮಾನಿಯಾಗಿ ವಿಡಿಯೋ ನೋಡ್ತಿರೋ ವಿಡಿಯೋ ಒಂದು ಲೈಕ್ ಕೊಡಿ. ಮತ್ತು ನೆಕ್ಸ್ಟ್ ವಿಡಿಯೋ ನಿಮಗೆ ಯಾವ್ದ್ರ ಬಗ್ಗೆ ಬೇಕು, ಯಾರ ಬಗ್ಗೆ ತಿಳಿಸ್ಬೇಕು, ಮತ್ತು RCB ತಂಡಕ್ಕೆ ಯಾವ ಆಟಗಾರ ಬಂದು ಚೆನ್ನಾಗಿರುತ್ತೆ ಅಂತ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಗುರು. ನೋಡೋಣ ಎಷ್ಟು ಜನ ಕಮೆಂಟ್ಸಲ್ಲಿ ಕಮೆಂಟ್ ಮಾಡ್ತಂತ RCB ತಂಡಕ್ಕೆ ಯಾರು ಬೇಕು ಅಂತ 2025ಗೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಗುರು. ನಮ್ಮ RCB ತಂಡ 3 ಜನ ರಿಟರ್ನ್ ಮಾಡ್ಕೊಂಡಿದೆ ಅಂತ ಹೇಳಬೇಕು. ಮೊದಲಾಗಿ ಹೋಯ್ತು ಅಂದರೆ ವಿರಾಟ್ ಕೊಹ್ಲಿ, ರಜತ್ ಪಟ್ಟಿದಾರ್, ಯಶ್ ದಯಾಳ್ ಅವರು, ಇವರು 3 ಜನ ರಿಟರ್ನ್ ಆಗಿದ್ದಾರೆ ಅಂತ ಹೇಳಬೇಕು. ಇದು ತುಂಬಾ ಖುಷಿ ಕೊಡುವಂಥ ಸುದ್ದಿ RCB ಅಭಿಮಾನಿಗಳಿಗೆ ಅಂತ ಹೇಳಬೇಕು. ಅಮೌಂಟ್ ಆಕ್ಷನ್ಗೆ ತುಂಬಾ ಇಟ್ಕೊಂಡಿರ್ತಾರೆ ಅಂತ ಹೇಳಬೇಕು. RCB ತಂಡ ಹೇಳೋ ಪ್ರಕಾರ ಏನಾರು ಒಳ್ಳೆ ಕ್ಯಾಪ್ಟನ್ ನಮಗೆ ಆಕ್ಷನ್ ಸಿಗಲಿಲ್ಲ, ತಗೊಳಕ್ಕಾಗಲಿಲ್ಲ ಅಂತಂದರೆ ವಿರಾಟ್ ಕೊಹ್ಲಿ ಅವ್ರನ್ನ ಮತ್ತೆ ನಾಯಕ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳಬೇಕು. ಅಂತಾರೆ ವಿರಾಟ್ ಕೊಹ್ಲಿ ನಾಯಕ ಅವ್ರ ತನಕ ಕನ್ಫರ್ಮ್ ಆಗಿಲ್ಲ. ಯಾರನ್ನ ಬೇರೆ ತಗೊಳ್ಳಿಲ್ಲ ಅಂತಾರೆ, ಆಕ್ಷನಲ್ಲಿ ಒಳ್ಳೆ ಆಟಗಾರ ತಗೊಳ್ಳಿಲ್ಲ ಅಂತಾರೆ ಮಾತ್ರ ವಿರಾಟ್ ಕೊಹ್ಲಿ ಅವರ ನಾಯಕ ಮಾಡ್ತೀವಿ ಅಂತ ಹೇಳಾರೆ ಅಂತ ಹೇಳಬೇಕು. ಅದಕ್ಕೆ ವಿರಾಟ್ ಕೊಹ್ಲಿ ಅವರು ಒಪ್ಕೊಂಡಿದ್ದಾರೆ ಅಂತ ಹೇಳಬೇಕು. RCB ತಂಡಕ್ಕೆ ಡೆಡ್ಲಿ ಬ್ಯಾಟ್ಸ್ಮನ್ ಯಾರಪ್ಪ, ಡೆಡ್ಲಿ ಬೌಲರ್ ಅಂತ ಕೇಳಿದ್ದೆ ಗುರು. ಡೆಡ್ಲಿ ಬ್ಯಾಟ್ಸ್ಮನ್ ಅಂತೆಲ್ಲ ಅಂದರೆ ಬೆಂಕಿ ಬ್ಯಾಟ್ಸ್ಮನ್ ಯಾರಪ್ಪ ಬರೋದಾಯ್ತು ಅಂತ, ಯಾರಿದ್ದಾರಪ್ಪ ಇಂಡಿಯನ್ ಬ್ಯಾಟ್ಸ್ಮನ್ ಅದಾಯ್ತು ಅಂದರೆ ಋಷಭ್ ಪಂತ್ ಅವರು RCB ತಂಡಕ್ಕೆ ಬರೋದು ಬಹುತೇಕ ಕನ್ಫರ್ಮ್ ಆಗ್ತಿದೆ ಅಂತ ಹೇಳಬೇಕು. ಯಾಕಂದರೆ RCB ತಂಡ ಒಬ್ಬ ಫಿನಿಷರ್ನ ಹುಡುಕಾಟದಲ್ಲಿ ಇದ್ದಾರೆ ಅಂತ ಹೇಳಬೇಕು. RCB ತಂಡಕ್ಕೆ ಒಬ್ಬ ಫಿನಿಷರ್ ಅವಶ್ಯಕತೆ ತುಂಬಾ ಇದೆ ಅಂತ ಹೇಳಬೇಕು. ಋಷಭ್ ಪಂತ್ ಅವರು ಕಳೆದ ವರ್ಷ IPL ಅಷ್ಟೊಂದು ಅತ್ಯುತ್ತಮವಾದ ಪ್ರದರ್ಶನ ನೀಡೋಕ್ಕೆ ಆಗಲಿಲ್ಲ ಅಂತ ಹೇಳಬೇಕು. ಆ ಕಾರಣದಾಗಿ ಅವ್ರನ್ನ ಬಿಟ್ಟಿದ್ದಾರೆ ಅಂತ ಹೇಳಬೇಕು. ಯಾಕಂದರೆ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು ಗೊತ್ತಿರ್ಬೋದು. ಆ ಕಾರಣದಾಗಿ ಅವ್ರನ್ನ ಅಷ್ಟೊಂದು IPL ಅಷ್ಟೊಂದು ಮಿಂಚಕ್ಕಾಗಲಿಲ್ಲ ಕಳೆದ ವರ್ಷ. ಈ ವರ್ಷ ಅದಕ್ಕೆ ಬಿಟ್ಟಿದ್ದಾರೆ ಋಷಭ್ ಪಂತ್ ಅವ್ರನ್ನ. ಈ ವರ್ಷ RCB ತಂಡಕ್ಕೆ ಏನಾದ್ರು ಋಷಭ್ ಪಂತ್ ಅವರು ಬರ್ತು ಅಂತಾರೆ, ಒಳ್ಳೆ ಫಾರ್ಮ್ಗೆ ಬರ್ತು ಅಂತ ಅಂದರೆ RCB ತಂಡ ತುಂಬಾ ಬಲಿಷ್ಠ ಆಗುತ್ತೆ ಅಂತ ಹೇಳಬೇಕು. RCB ತಂಡ KL ರಾಹುಲ್ನ ಋಷಭ್ ಪಂತ್ನ ಟಾರ್ಗೆಟ್ ಮಾಡ್ತಿದೆ ಅಂತ ಹೇಳಬೇಕು. KL ರಾಹುಲ್ನ ಕನ್ಫರ್ಮ್ ಆಗಿ RCB ತಂಡ ಕರ್ಕೊಳ್ಳುತ್ತೆ ಅಂತ ಹೇಳಬೇಕು. ಇದ್ರ ಬಗ್ಗೆ ನೋ ಡೌಟ್ ಅಂತ ಹೇಳ್ತೀನಿ ಗುರು. KL ರಾಹುಲ್ ಅವರು ಬರೋದು RCBಗೆ ಬಹುತೇಕ ಫಿಕ್ಸ್ ಅಂತ ಹೇಳಿ 100% KL ರಾಹುಲ್ನ RCB ತಂಡ ಕರ್ಕೊಳ್ಳುತ್ತೆ. RCB ತಂಡಕ್ಕೆ ಫ್ಯೂಚರ್ ಕ್ಯಾಪ್ಟನ್ ಅವಶ್ಯಕತೆ ಇದೆ. ಅವರು ಹೇಳಿರೋ ಪ್ರಕಾರ ಫ್ಯೂಚರ್ ಕ್ಯಾಪ್ಟನ್ ಅವಶ್ಯಕತೆ ಇದೆ ನಮಗೆ. ಆ ಕಾರಣದಾಗಿ ನಮಗೆ ಒಬ್ಬ ಬ್ಯಾಟ್ಸ್ಮನ್ ಬೇಕು, ಇಂಡಿಯನ್ ಬ್ಯಾಟ್ಸ್ಮನ್ ಬೇಕು, ಇಂಡಿಯನ್ ಕ್ಯಾಪ್ಟನ್ ಹುಡುಕ್ತಾ ಇದ್ದೀವಿ ಅಂತ ಹೇಳಿದ್ರು ಅಂತ ಹೇಳಬೇಕು. ಆ ಕಾರಣದಾಗಿ KL ರಾಹುಲ್ನ ಕರ್ಕೊತಾರೆ. ಮತ್ತು KL ರಾಹುಲ್ ಅವರೇ ಬಾಯ್ ಬಿಟ್ಟು ಹೇಳಿದ್ರೆ ಅಂತ ಹೇಳಬೇಕು. ನನಗೆ RCB ತಂಡಕ್ಕೆ ಆಡೋಕ್ಕೆ ತುಂಬಾ ಕುತೂಹಲನ ಕಾಯ್ತಿದ್ದೀನಿ. 2016ರಲ್ಲಿ ನಾವು ಬಿಟ್ಟಂಥ ಚಾನ್ಸ್ನ ಮತ್ತೆ ತಗೊಂಡು ಈ ವರ್ಷ ಕಪ್ ಹೊಡಿಲೇಬೇಕು. ನಾನು RCB ತಂಡಕ್ಕೆ ಮುಂದಿನ ಮಗ, ನಾನು ಮತ್ತೆ RCB ತಂಡಕ್ಕೆ ಆಡ್ತಾರೆ ತುಂಬಾ ಖುಷಿ ಆಗುತ್ತೆ ಅಂತ ನಮ್ಮ ಕನ್ನಡಿಗ KL ರಾಹುಲ್ ಅವರು ಹೇಳಿದ್ರು ಅಂತ ಹೇಳ್ತೀನಿ ಗುರು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಗುರು. ಸಿಗೋದು ಎಷ್ಟು ತಡ. ಬಾಯ್. ನಮಸ್ಕಾರ. ಜೈ RCB. ಸರಿ ಕಪ್ ನಮ್ಮದೇ ಗುರು.